ಬ್ರಿಟಿಷ್ನವರು ಹೇಗಾದ್ರೂ ಮಾಡಿ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಜೈಲಿಗೆ ಕಳಿಸಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನು ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣ ಸಿಕ್ಕಲ್ಲ, ಬ್ರಿಟಿಷ್ನವರ ಕೈಗೆ ಅವರು ಸೆರೆಯಾಗಲ್ಲ. ಅದಕ್ಕೆ ಒಂದು ಉಪಾಯ ಹುಡುಕ್ತಾರೆ, ನಮ್ಮವ್ರನ್ನೇ ಎಲ್ಲಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅಂತ. ಸಂಗೊಳ್ಳಿ ರಾಯಣ್ಣ ಕೆರೆಯಲ್ಲಿ ಈಜ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಹೊತ್ತಿಗೆ ಬರ್ತಾರೆ, ಅವ್ರನ್ನ ನೀವು ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಆ ಟೈಮ್ನಲ್ಲಿ ಈಜು ಮಾಡುವಾಗ ಅವ್ರ ಹತ್ರ ಸೈನಿಕರು ಇರಲ್ಲ, ಮತ್ತೆ ಕತ್ತಿ ಗುರಾಣಿ ಇರಲ್ಲ, ಅವರನ್ನ ಹಿಡಿಬಹುದು ಅಂತ ಹೇಳ್ಬಿಡ್ತಾರೆ. ನಮ್ಮವರೇ ಸಹಾಯ ಮಾಡೋದು. ಬ್ರಿಟಿಷ್ನವರು ಇಂಗ್ಲೆಂಡ್ನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ 200 ವರ್ಷ ಸುಲಭನ? ಭಾರತದ ದೇಶನ ನಮ್ಮವರೇ ತಾಯ್ಗಂಡ್ರು ಇದಾರಲ್ಲ ಹಿಡ್ಕೊಟ್ಬಿಡ್ತಾರೆ. ದೇಶದ್ರೋಹಿಗಳು ಈಗಲೂ ಇದ್ದಾರೆ ದೇಶದ್ರೋಹಿಗಳು. ಅಲ್ಲ, ಬಾಲಚಂದ್ರ ಯಾವಾಗಲೂ ನಮ್ಮ ಪರ, ಆದ್ರೆ ಅವ್ರ ಸಹಪಾಠಿಗಳಿದ್ದಾರಲ್ಲ ಅವ್ರು ನನ್ನ ವಿರುದ್ಧ. ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಇಳಿಸಬೇಕು ಅಂತೇಳಿ ಬಹಳ ಪ್ರಯತ್ನ. ಅದು ಸಾಧ್ಯ ಇಲ್ಲ. ನಾನು ಯಾವ ತಪ್ಪು ಮಾಡೂ ಇಲ್ಲ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಇಳಿಸಲಿಕ್ಕೆ ಯಾರು ಕೂಡ ನನ್ನನ್ನು ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ಹಿಂದುಳಿದವ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ ಸರ್ಕಾರ ಕಾಯ್ತಾ ಇಲ್ಲ. ಹಾಗೇನೆ ಈ ಸಂಗೊಳ್ಳಿ ರಾಯಣ್ಣನು ಹಿಡಿದಾಕ್ಬಿಡ್ತಾರೆ. ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ದೇಶ ಪ್ರೇಮಿ, ಸ್ವಾತಂತ್ರ್ಯ ಪ್ರೇಮಿ. ಇವರು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನೆನಪಿನಲ್ಲಿ ಉಳಿಬೇಕು. ಅವರ ದೇಶ ಪ್ರೇಮ, ಅವರ ಪರಾಕ್ರಮ, ತಾಯ್ನಾಡಿನ ಪ್ರೇಮ, ಅದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಅವರು ಹುಟ್ಟಿದಂತ ಸ್ಥಳ ಮತ್ತೆ ಅದರ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಅನ್ನ ಏರ್ಪಾಡು ಮಾಡಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಕೂಡ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದೆ. ಸುಮಾರು 282 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಬೈಲೋಕದಲ್ಲಿ ಅವರು ಎಲ್ಲಿ ನೇಣಾಕಿದ್ರು, ಯಾವ ಕೆರೆಯಲ್ಲಿ ಹಿಡಿದ್ರು ಅವ್ರನ್ನ, ಅದನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹೇಳಿದ್ದೀನಿ ನಾನು. ಯಾಕಂತಂದ್ರೆ ಸಂಗೊಳ್ಳಿ ಒಂದು ಯಾತ್ರಾ ಕೇಂದ್ರವಾಗಬೇಕು, ಜನರು ಅದನ್ನ ನೋಡಬೇಕು. ಸಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಒಂದು ಮ್ಯೂಸಿಯಂ ಕೂಡ ಏರ್ಪಾಡು ಮಾಡಿದ್ದೀವಿ. ಸೊ ಅಲ್ಲಿ ಯಾಕೆ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸೈನಿಕ ಶಾಲೆಯನ್ನು ತೆಗೆದಿದ್ದೀವಿ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸೈನಿಕರಾದವರು, ಅಲ್ಲಿ ಓದ್ದವರು, ಅವ್ರಿಗೆ ದೇಶದ ಮೇಲೆ ಸಂಗೊಳ್ಳಿ ರಾಯಣ್ಣವರ ರೀತಿಯಲ್ಲಿ ದೇಶ ಪ್ರೇಮ ಬೆಳೀಬೇಕು. ನಾವು ಜನಿಸಿದಂತ ಭೂಮಿ ಇದೆಯಲ್ಲ, ಈ ಭೂಮಿಯನ್ನ ಪ್ರತಿಯೊಬ್ಬರು ಕೂಡ ಪ್ರೀತಿಸಬೇಕು. ಈ ಭೂಮಿ ಪರಕೀಯರ ಆಗದಂತೆ ಕಾಯ್ಕೋಬೇಕು. ಅದನ್ನು ಸಂಗೊಳ್ಳಿ ರಾಯಣ್ಣ ಬಹಳ ಧೈರ್ಯವಾಗಿ ಬ್ರಿಟಿಷ್ನವ್ರ ಕೆಲಸವನ್ನು ಮಾಡಿದ್ರು. ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ನಮ್ಮಲ್ಲಿ ಚಿರಸ್ಥಾಯಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ
ಸಂಗೊಳ್ಳಿ ಅಭಿವೃದ್ಧಿ ಮಾಡಿ ಇದನ್ನ ಎಂಥದ್ದು ಬೈಲಹೊಂಗಲ ತಾಲೂಕು ಅವ್ರು ನೇಣು ಹಾಕಿದಂಥ ಆಲದ ಮರ ನಂದಿಗಡ ಅವೆಲ್ಲ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸಣ್ಣಕ್ಕಿಯವರು ಅವರು ಈ ತರ ಎಲ್ಲ ನಿಮ್ಮ ಊರಿನ ಎಲ್ಲ ಜನರು ಕೂಡ ಸೇರಿ ಒಂದು ಕಂಚಿನ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಇವತ್ತು ನಿರ್ಮಾಣ ಮಾಡಿ ಅದನ್ನ ನನ್ನಿಂದ ಉದ್ಘಾಟನೆಯನ್ನ ಮಾಡಿಸಿದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಏನ್ ನನ್ನೇ ನೋಡ್ತೀಯಲ್ಲಪ್ಪ ಸಂಗೊಳ್ಳಿ ರಾಯಣ್ಣ, ನೀವು ಪೊಲೀಸ್ ಇರೋ ಜನ ನೀವು ಈ ಕಡೆ ಬರ್ರಿ, ಪೊಲೀಸ್ನವ್ರು ಬರ್ರಿ ಈ ಕಡೆಗೆ. ನೀವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನೆರೆದು, ವಿಶೇಷವಾಗಿ ಹೆಣ್ಣುಮಕ್ಕಳುಗಳು ಅಲ್ಲಿ ಮೇಲ್ಗಡೆ ನಿಂತಿದ್ದೀರಿ, ಅಲ್ಲಿ ನಿಂತಿದ್ದೀರಿ, ಇಲ್ಲಿ ನಿಂತಿದ್ದೀರಿ, ಅಲ್ಲಿ ಬಹಳ ಉದ್ದಿದ್ದೀರಿ. ನಾನು ಉದ್ದನೆಯ ಭಾಷಣ ಮಾಡಕ್ ಹೋಗಲ್ಲ, ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ. ರಾಜಕೀಯ ಭಾಷಣ ಮಾಡಿದ್ರೆ ಗಂಟೆಗಟ್ಟಲೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ. ಮತ್ತೆ ಬಾಲಚಂದ್ರ ಬೇರೆ ಇದ್ದಾನೆ ಬಿಜೆಪಿಯವರು. ಸೊ ನೀವು ಇಷ್ಟೊಂದು ಪ್ರೀತಿ ಅಭಿಮಾನದಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಸಮಾಜದ ಬಗ್ಗೆ, ನಾಡಿನ ಬಗ್ಗೆ ಪ್ರೀತಿ ಬೆಳೆಯಲಿ, ದೇಶ ಪ್ರೇಮ ಬೆಳೆಯಲಿ. ನಿಮ್ಮ ಮಕ್ಕಳು ಕೂಡ ಸಂಗೊಳ್ಳಿ ರಾಯಣ್ಣಗಳಾಗ್ಲಿಕ್ಕೆ ಪ್ರಯತ್ನ ಮಾಡಲಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.